हृद्याय शुद्धविद्याय मध्वाय च नमो नमः। पारंतीशाभिनन्दी सपदि च सरितामन्तरे वर्षयद्यो ग्रीष्मे मित्री चकाराप्यहितमथ गतो वैद्यनाथं स्वभूत्यैः छन्दःखण्डार्थवादी जितकुमतिकुलो दुर्जनेर्षाभ्युपेक्षी लघ्वन्नं बृंहयेत् अत्यपि बहु धनिनाम् अल्पकल्पेन तुष्येत्। ಪಾರಂತೀಶಾಭಿನಂದಿ, ಪಾರಂತೀಶ ಅನ್ನುವಂತಹ ಆ ಜಾಗಕ್ಕೆ ಬಂದಿದ್ದಾರೆ. ಸೊ 36ನೇ ಶ್ಲೋಕ 16ನೇ ಸರ್ಗದ 36ನೇ ಶ್ಲೋಕ ಮಧ್ವವಿಜಯದಲ್ಲಿ. ಈ 36ನೇ ಶ್ಲೋಕದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಪಾರಂತಿ ಸುರಸದನಂ ವಿಶಾಲ ಸಂವಿತ್ ಸಂಪ್ರಾಪ್ತಃ ಖಲು ಶುಚಿರಾತ್ ನಿವೇದ್ಯಹೀನಂ. ಪಾರಂತಿ ಸುರಸದನಂ, ಕೇಕುಟ ದೇವಳ ಅನ್ನುವಂತಹ ಸುರಸದನಂ ದೇವಾಲಯ, ವಿಶಾಲ ಸಂಹಿತ ಆಚಾರ್ಯರು ಸಂಪ್ರಾಪ್ತಃ ಅಲ್ಲಿಗೆ ಬಂದಿದ್ದಾರೆ. ಖಲು ಶುಚಿರಾತ್ ನಿವೇದ್ಯಹೀನಂ, ಬಹಳ ಸಮಯದಿಂದ ಬಹಳ ವರ್ಷಗಳಿಂದಲೇ ನೈವೇದ್ಯಹೀನಂ, ಪೂಜೆನೂ ಇಲ್ಲ, ಅಲ್ಲಿ ನೈವೇದ್ಯನೂ ಇಲ್ಲ. ಗ್ರಾಮ್ಯಾಗ್ರ್ಯ ಕ್ಷಿತಿಪತಿಭಿ ದಿನಾರ್ಧ ಮಾತ್ರಾತ್, ಮಧ್ವರು ಬಂದವರೇ ಅಂತೇಳಿದರೆ ಏನಂತೇಳಿದರೆ, ಯಾಕೆ ಇಲ್ಲಿ ಪೂಜೆ ಇಲ್ಲ ಅಂತ ಕೇಳಿದ ಕೂಡಲೇ ಮಧ್ವರ ಧ್ವನಿಗೆ ಅಂತೇಳಿದರೆ ಎಲ್ಲ ಅಲ್ಲಿಗೆ ಒಟ್ಟಾದರು ಅಂತಾಯಿತು. ಅಂತೇಳಿದರೆ ಮಧ್ವರು ಬಂದಿದ್ದಾರೆ, ಮಧ್ವಾಚಾರ್ಯರು ಬಂದಿದ್ದಾರೆ, ಯಾಕೆ ಪೂಜೆ ಇಲ್ಲ ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದ ಕೂಡಲೇ ಎಲ್ಲರೂ ಓಡಿ ಬಂದರು. ಯಾರು? ಗ್ರಾಮ್ಯಾಗ್ರ್ಯ, ಗ್ರಾಮದ ಅಗ್ರ್ಯರು ಎಲ್ಲರೂ, ಕ್ಷಿತಿಪತಿ ಅಲ್ಲಿ ಇರುವಂತಹ ರಾಜ, ಆಮೇಲೆ ಅಲ್ಲಿ ಗ್ರಾಮದ ಅಧಿಪತಿಗಳು ಎಲ್ಲ ಓಡಿ ಬಂದರು. ದಿನಾರ್ಧ ಮಾತ್ರಾತ್, ಒಂದು ಅರ್ಧ ದಿನದ ಒಳಗೆ ಅಂತೇಳಿದರೆ ಅರ್ಚಕರು ಬಂದರು, ಆಮೇಲೆ ಕೀಳ್ಶಾಂತಿಯವರು ಬಂದರು, ಎಲ್ಲರೂ ಬಂದರು. ಸೊ ಎಲ್ಲರೂ ಬಂದು ಎಲ್ಲವೂ ಸಿದ್ಧತೆ ಆಯಿತು, ಪೂಜೆ ಆಗಿ, ಅಭಿಷೇಕ ಪೂಜೆ ಆಗಿ, ನೈವೇದ್ಯ ಆಗಿ, ಭೂತ ಬಲಿಯಾಗಿ ಹೋಗ್ತದಲ್ಲಿ. ತದ್ಭೂತಿರ್ವ್ಯಧಿತ ಸ ಭೂತ ಬಲಿ ಅನಲ್ಪಾಹ ಅಂತೇಳಿದರೆ ಭೂತ ಬಲಿ ಕೂಡ ಆಗಿಬಿಟ್ಟು ಎಲ್ಲವೂ ಆಗಿ ಆಮೇಲಿಂದ ಅವ್ರು ಏನು ಹೇಳ್ತಾರೆ ಅಂತೇಳಿದರೆ, ಯಾಕೆ ಇಷ್ಟು ಮಧ್ವಾಚಾರ್ಯರು ಆ ದೇವಾಲಯಕ್ಕೆ ತುಂಬ ಒಂದು ಅಂತೇಳಿದರೆ ಅಷ್ಟೊಂದು ಒತ್ತು ಕೊಟ್ಟರು ಅಂತೇಳಿದರೆ, 37ನೇ ಶ್ಲೋಕ. ಭೀಮತ್ವೇ ಸಹಸಹಜೈ ಪ್ರತಿಷ್ಠಿತ ಪ್ರಾಕ್, ತಾನು ಭೀಮನ ಜೊತೆಗೆ ತಮ್ಮ ಸಹಜೈ ತನ್ನ ಇತರ ಸಹೋದರರ ಜೊತೆಗೆ ಪ್ರತಿಷ್ಠಿತ ಪ್ರಾಕ್ ಹಿಂದೆ ಈ ದೇವಾಲಯಕ್ಕೆ ಪಂಚಾತ್ಮ ಮುರರಿಪುರಂಚಿತೋ ಯದತ್ರ, ಪಂಚಾತ್ಮ 5 ರೂಪದ ಪಂಚ ಆತ್ಮ, ಮುರರಿಪು ಅಂತೇಳಿದರೆ ಮುರಾರಿ ಭಗವಂತ. ಸೊ ಭಗವಂತನ 5 ರೂಪದ ವಿಗ್ರಹವನ್ನು ಅಂಚಿತೋ ಯದತ್ರ ಇಲ್ಲಿ ಸ್ಥಾಪನೆ ಮಾಡಿ, ಪ್ರತಿಷ್ಠಿತ ಪ್ರಾಕ್ ಹಿಂದೆ ಪ್ರತಿಷ್ಠೆ ಮಾಡಿ, ಅನಂತರ ಅಂಚಿತೋ ಯದತ್ರ ಇಲ್ಲಿ ಪೂಜಿಸುವಂತಹ, ಇಲ್ಲಿ ಏನು ಮಾಡಿದ್ದಾರೆ, ಅಲ್ಲಿ ಅವರ ಕೈಯಿಂದಲೇ, ಪಾಂಡವರ ಕೈಯಿಂದಲೇ ಪೂಜಿತನಾದ ಈ ಭಗವಂತ ಪಾಂಚಾಲ್ಯ ಬಲಿ ಸಲಿಲಂ ಸಮಂ ದದತ್ಯ. ಪಾಂಚಾಲ್ಯ ದ್ರೌಪದಿಯಿಂದ ಬಲಿ ಸಲಿಲಂ, ಬಲಿಗೆ ನೀರು ಅವಳೇ ತಂದು ಕೊಟ್ಟದ್ದು, ದ್ರೌಪದಿ ದೇವಿಯೇ. ಬಲಿ ಸಲಿಲಂ ಸಮಂ ದದತ್ಯ, ಅವಳು ತಂದು ಕೊಡ್ತಿದ್ಲು, ಭೀಮನೇ ಬಲಿ ಹಾಕ್ತಿದ್ದ ತಂತ್ರಿಗಳ ಹಾಗೆ. ಸೊ ಅಸ್ಮಾರ್ಷೀತ್ ಅಂತೇಳಿದರೆ ಇದೆಲ್ಲ ನೆನಪು ಬಂತು ಮಧ್ವಾಚಾರ್ಯರಿಗೆ. ಅಸ್ಮಾರ್ಷೀತ್ ಸ್ಮರಣೆ ಬಂತು, ಎಲ್ಲ ಸ್ಮರಣೆ ಮಾಡಿದರು, ಇದೇ ದೇವಾಲಯ ಅಲ್ವಾ, ಹೌದು ಅಂತ ತಿಳ್ಕೊಂಡು. ಆದ್ದರಿಂದ ತಂ ಇಮಂ ಅತ ಪೂಜ್ಯ, ಆದ್ದರಿಂದ ಈ ದೇವರು ಅತ್ಯಂತ ಪೂಜ್ಯರಾದದ್ದು ಯಾರಿಗೆ? ಮಧ್ವರ ಮನಸ್ಸಿನಲ್ಲಿ. ಆದ್ದರಿಂದ ಪುನಃ ಅಲ್ಲಿ ಪೂಜೆಯಾಗುವ ಹಾಗೆ ಮಾಡಿಬಿಟ್ರು. ಅಂದರೆ ಎಷ್ಟು ಸಮಯ ತಗೊಂಡಿದ್ದಾರೆ? ಅರ್ಧ ದಿನದೊಳಗೆ ಎಲ್ಲ ಆಗಿಬಿಟ್ಟು ನೈವೇದ್ಯ ಆಗಿ, ಆಮೇಲೆ ಭೂತ ಬಲಿ ಆಗಿ ಎಲ್ಲ ಮುಗಿದು ಹೋಯಿತು. ಆಮೇಲಿಂದ ಭಿಕ್ಷೆ, ಅರ್ಧ ದಿನದಲ್ಲಿ ಇದೆಲ್ಲ ಮುಗಿದು ಭಿಕ್ಷೆ ಆಗಿ, ಅದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಹೇಳಿದರು ಇನ್ನು ಮುಂದೆ ಪೂಜೆ ನಿಲ್ಲುವುದಿಲ್ಲ ಅನ್ನುವಂಥದ್ದು. ಸೊ ಈ ರೀತಿ ಪಾರಂತೀಶಾಭಿನಂದಿ, ಮಧ್ವರು ಅಭಿನಂದಿಸಲ್ಪಟ್ಟರು. ಪಾರಂತಿ ದೇವಾಲಯ, ಈ ಪಂಚಾತ್ಮ, ಈ ಭಗವಂತ
ಪಂಚಾತ್ಮ ಭಗವಂತನ ಪೂಜೆ ಭೂತ ಬಲಿಯೊಂದಿಗೆ ನೆರವೇರಿತು. ಆ ದಿವಸ ಮಾತ್ರ ಅಲ್ಲ, ಇನ್ನು ಮುಂದೆ ಅದು ಸದಾ ನೆರವೇರುತ್ತೆ ಅನ್ನುವಂತಹ ಭರವಸೆ ಕೂಡ ಆಗಿ ಹೋಯಿತು. ಇಷ್ಟೆಲ್ಲ ಕೆಲಸ ಮಾಡಿದರು ಮಧ್ವಾಚಾರ್ಯರು ಅರ್ಧ ದಿನದೊಳಗೆ. ಆಮೇಲಿಂದ ಸಪದಿ ಚ ಸರಿತಾಂ ಅಂತರೆ ವರ್ಷಯದ್ಯೋ. ಸಪದಿ ಚ ಪ್ರಮೇಯ ನವಮಾಲಿಕ 31ನೇ ಶ್ಲೋಕದ್ದು. ಸಪದಿ ಚ ಸರಿತಾಂ ಅಂತರೆ ವರ್ಷಯದ್ಯೋ. ಸಪದಿ ಬೇಗನೆ. ಏನಾಯಿತು ಬೇಗನೆ? ಸರಿತಾಂ ಅಂತರೆ. ಸರಿತಾಂ, ಸರ ಅಂದರೆ ನೀರು, ಸರಿತಾಂ ಅಂದರೆ ನದಿ. ಸರಿತಾಂ ಅಂತರೆ ಎರಡು ನದಿಗಳ ಮಧ್ಯದಲ್ಲಿ ಅದು ಯಾವುದದು? ಇಡೆತುದೆ. ಅಂದರೆ ಆ ಕಡೆ ತುದೆ ಈ ಕಡೆ ತುದೆ, ಮಧ್ಯದಲ್ಲಿ ಇಡೆ. ಸೊ ಆ ಜಾಗ ಅದು ಇಡೆತುದೆ ಅನ್ನುವಂತಹ ಆ ಗ್ರಾಮದಲ್ಲಿ ಸರಿತಾಂ ಅಂತಾರೆ. ಅಲ್ಲಿ ಬಂದಿದ್ದಾರೆ ಮಧ್ವಾಚಾರ್ಯರು. ಏನಾಯಿತು ಅಲ್ಲಿ ಅಂತೇಳಿದರೆ ಅವರ್ಷಯದಿಯೋ, ಅಲ್ಲಿ ಮಳೆ ತರಿಸಿದರು ಅಂತೇಳಿದರೆ ಏನದು ಸಂಗತಿ ಅಂತೇಳಿದರೆ 38ನೇ ಶ್ಲೋಕ ಮಧ್ವವಿಜಯದ 16ನೇ ಸರ್ಗದ್ದು. ಆಯಾಸ್ಯನ್ ಕಿಲ ಸರಿದಂತರಾಕ್ಯ ದೇಶಂ. ಸರಿತ್ ಅಂತರಾಕ್ಯ ದೇಶಂ. ಸರಿತ್ ಅಂತರ ಎರಡು ನದಿಗಳ ಮಧ್ಯೆ ಇಡತುದೆ ಅನ್ನುವಂತಹ ದೇಶ, ಆಕ್ಯ ಹೆಸರಿನ ದೇಶ. ಆಯಾಸ್ಯನ್ ಬಂದಿದ್ದಾರೆ ಮಧ್ವಾಚಾರ್ಯರು. ಗ್ರೀಷ್ಮೆ, ಗ್ರೀಷ್ಮ ಋತು, ಎಲ್ಲಿ ನೋಡಿದರೂ ನೀರಿಲ್ಲ. ಗ್ರೀಷ್ಮೆ ನಿರ್ಜಲಂ ಇಹ ಶುಶ್ರುವಾನ್ ತಟಾಕಂ ಅಂತೇಳಿದ್ರು. ಎಲ್ಲರ ಮುಖ ಕಪ್ಪಾಗಿದೆ, ಯಾರ ಮುಖದಲ್ಲಿಯೂ ಪಸೆ ಇಲ್ಲ. ಮಧ್ವಾಚಾರ್ಯರು ಕೇಳಿದರು, ಏನಾಯಿತು ನಿಮಗೆಲ್ಲ ಅಂತ ಹೇಳಿದರೆ, ಏನಿಲ್ಲ, ತಟಾಕಂ ಸರೋವರ. ಏನೇ ಸರೋವರದಲ್ಲಿ? ನಿರ್ಜಲಂ, ನೀರೇ ಇಲ್ಲ, ನಿಮಗೆ ಹೇಗೆ ನಾವು ಈಗ ಸೇವೆ ಮಾಡೋದು? ಶುಶ್ರುವಾನ್, ಕೇಳಿ ಬಂತು ಮಧ್ವಾಚಾರ್ಯರಿಗೆ ಸರೋವರದಲ್ಲಿ ನೀರಿಲ್ಲ, ಅದಕ್ಕೆ ಇವರು ಯಾರ ಮುಖದಲ್ಲಿಯೂ ಕೂಡ ಪಸ ಇಲ್ಲ ಅಂತ. ತತ್ಕಾಲೇ ಪರಂ ಅಭಿವರ್ಷಯನ್ ಘನೌಗಂ. ಹೌದಾ, ಸರಿ ಸರಿ, ಯೋಚನೆ ಮಾಡಬೇಡಿ ಅಂತೇಳ್ಕೊಂಡು ಏನು ಮಧ್ವರು ಧ್ಯಾನಕ್ಕೆ ಕೂತರು. 5 ನಿಮಿಷದೊಳಗಡೆ ಮೋಡಾಗಿಬಿಡ್ತು, ಕತ್ತಲಾಗಿಬಿಡ್ತು. ಘನೌಘಂ, ಘನ ಓ ಘಂ ಅಂದರೆ ದಟ್ಟವಾದ ಮೋಡಗಳು. ಘನೌಘಂ ಪರಂ ಅಭಿವರ್ಷಯನ್. ಮೋಡ ಆಯಿತು, ಏನದು ಮೋಡ ಕಪ್ಪಾಗಿ ಆಯಿತು, ಇಡೀ ಕತ್ತಲೆ ಆಗಿ ಆಯಿತು, ಮಳೆ ಬಂದಾಯಿತು. ಪರಂ ಅಭಿವರ್ಷಯನ್. ವರ್ಷ ಅಂದರೆ ವರ್ಷ, ನಾವು ವರ್ಷ ಅಂತ ಹೇಳ್ತೇವೆ. ವರ್ಷ ಅಂದರೆ ಎಲ್ಲಿಂದ ಬಂದಿದೆ ಅದು? ವರ್ಷ ಅಂದರೆ ಮಳೆ. ಸೊ ಪರಂ ಅಭಿವರ್ಷಯನ್, ಚೆನ್ನಾಗಿ ಮಳೆ ಬಿತ್ತು. ತತ್ಪೂರ್ತಿಯೈ, ಈಗ ಯಾರ ಬಗ್ಗೆ ಮಾತಾಡಿದ್ದು? ತಟಾಕ ಅಂದರೆ ಸರೋವರದಲ್ಲಿ ನೀರಿಲ್ಲ ಅಂತ. ಸೊ ಸರೋವರ ಹೋಗಿ ನೋಡ್ತಾರೆ, ಸರೋವರ ಫುಲ್ ಆಗಿದೆ, ಮಳೆ ನಿಂತಿದೆ. ತತ್ಪೂರ್ತಿಯೈ, ಸರೋವರ ಪೂರ್ತಿಯಾಗಿದೆ. ತತ್ಪೂರ್ತಿಯೈ ವ್ಯಧಿತ ಕುತೂಹಲಂ ಜನಾನಾಂ. ಎಲ್ಲರೂ ಜನರು ಒಬ್ಬರು ಮುಖ ಇನ್ನೊಬ್ಬರು ನೋಡ್ತಾ ಇದ್ದಾರೆ. ಸರೋವರ ಫುಲ್ ಆಗುವಷ್ಟು ಮಳೆ ಬಂತ ಈಗ ಅಂತೇಳಿದ್ರೆ? ಸರೋವರ ಹೇಗೆ ಫುಲ್ ಆಯಿತು ಅಂತೇಳಿದ್ರೆ, ಯಾವ ಮಳೆ ಬಂದರೂ ಸಹ ಸರೋವರದಲ್ಲಿ ಪೂರ್ತಿ ಆಗುವ ಚಾನ್ಸೇ ಇಲ್ಲ. ಸರೋವರ ಪೂರ್ತಿ ಆಗಬೇಕಿದ್ರೆ ಅಂಥ ಮಳೆಗಾಲದಲ್ಲಿ ಅದು ಪೂರ್ತಿ ಆಗುವಂಥದ್ದು. ಇದು ಒಂದು ಮಳೆ ಬಿತ್ತು, ಸರಿಯಾಗಿ ಬಿದ್ದಿದೆ, ಸರೋವರ ಫುಲ್ ಆಗುವಷ್ಟು ಮಳೆ ಬಿದ್ದಿದೆ ಅಂದರೆ ಆಶ್ಚರ್ಯವೇ ಆಶ್ಚರ್ಯ. ಕುತೂಹಲಂ ಜನಾನಾಂ, ಜನರಿಗೆ ಅಂತಹ ಕುತೂಹಲವನ್ನು ತರಿಸಿದರು. ಸೊ ಅಲ್ಲಿಗೆ ಪಾರಂ ತೀಶಾಭಿನಂದಿ ಸಪದಿ ಚ ಸರಿತಾಂ ಅಂತರೆ ವರ್ಷಯದ್ಯೋ. ಯಾವ ಮಧ್ವಾಚಾರ್ಯರು ಸರಿತಾಂ ಅಂತರೆ, ಎರಡು ಸರಿತಗಳ ಮಧ್ಯದಲ್ಲಿ, ಯಾವುದದು ನೇತ್ರಾವತಿ ಕುಮಾರಧಾರ ಮಧ್ಯದಲ್ಲಿ ಆ ಇಡತುದೆ ಅನ್ನುವಂತಹ ಆ ಪ್ರದೇಶದಲ್ಲಿ ಸರೋವರದಲ್ಲಿ ನೀರಿಲ್ಲ ಅಂತ ಹೇಳುವಾಗ ಧ್ಯಾನಕ್ಕೆ ಕುಳಿತರು. ಅಲ್ಲಿಗೆ ಮೋಡಾಯಿತು, ಮಳೆ ಬಂತು, ಸರೋವರ ಫುಲ್ ಆಯಿತು. ಅವರ್ಷಯದ್ಯೋ. ಆಮೇಲಿಂದ ಇದು ಯಾವ ಕಾಲದಲ್ಲಿ? ಇದು ಗ್ರೀಷ್ಮೆ. ಅಂಥ ಗ್ರೀಷ್ಮ ಕಾಲದಲ್ಲಿ ಮಳೆ ಬಿದ್ದರೆ ಎಲ್ಲ ನೀರು ಒಳಗೆ ಭೂಮಿ ಹೀರಿಕೊಂಡು ಬಿಡ್ತದೆ. ಸರೋವರ ಹೇಗೆ ಫುಲ್ ಆಯಿತು ಅಂತ ಎಲ್ಲರಿಗೂ ಆಶ್ಚರ್ಯವೇ ಆಶ್ಚರ್ಯ. ಆಮೇಲಿಂದ ಮುಂದೆ ಹೋಗ್ತಾರೆ. ಮುಂದೆ ಹೋಗುವಾಗ ಏನಾಗಿದೆ? ಮಿತ್ರೀಚಕಾರಾಪ್ಯಹಿತಮತ. ಅಹಿತಮತ ಅಂತೇಳಿದರೆ ಯಾರೋ ಏನೋ ಇಲ್ಲಿ ಗಲಾಟೆ ಆಗಿದೆ. ಏನು ಗಲಾಟೆ ಆಗಿದೆ? ಇಲ್ಲ, ಮಧ್ವರು ಬರ್ತಾರೆ, ಮಧ್ವರು ಅಂತ ಭಾಳ ಕೆಟ್ಟ ಜನ, ಏನೂ ಒಳ್ಳೆಯವರೇ ಅಲ್ಲ ಅಂತೇಳಿದರೆ ಯಾವುದು ವೇದಗಳ ದೂಷಣೆ ಮಾಡುವಂಥವರು, ಭಗವಂತನನ್ನು ದೂಷಣೆ ಮಾಡುವಂಥದ್ದು ಅಂತೇಳಿದರೆ ಇದಕ್ಕೆ ಏನು ಹೆಸರು? ಅಪಪ್ರಚಾರ ಅಂತ ಹೆಸರು. ಸೊ ಮಧ್ವರು ಬರುವ ಮೊದಲೇ ಬಹಳಷ್ಟು ಸಾಕಷ್ಟು ಅಪಪ್ರಚಾರ ಮಾಡಿ
ಅಲ್ಲಿ ಆ ರಾಜನಿಗೆ ಸಿಟ್ಟು ಬಂದು, ಹಾಗಾದರೆ ಅವರ ತಲೆಯನ್ನು ನಾನಿವತ್ತು ಒಡೆದು ಹಾಕ್ತೇನೆ ಅಂತ ಕೂತಿದ್ದಾನವ. ದುರ್ಮಂತ್ರೈ 39ನೇ ಶ್ಲೋಕ. ದುರ್ಮಂತ್ರೈ ಖಲಪಟಲೈ ಪ್ರಚೋದ್ಯಮಾನಃ ಗ್ರಾಮೇಶೋ ವೃಷಲಪತಿ ಪ್ರಹರ್ತುಮೇನಂ ಸಂಪ್ರಾಪ್ತಃ ತತ ಉತಯಾಂತಂ ಈಕ್ಷಮಾಣಃ ಪ್ರೋದ್ಯಂತಂ ರವಿಂ ಇವ ವಿಸ್ಮಿತೋ ನನಾಮ. ದುರ್ಮಂತ್ರ, ಕುಟಿಲ ವಿದ್ಯೆ, ಕೆಟ್ಟ ಒಂದು ಚಾಳಿಯಿಂದ ಮಾಡಿದ್ದಾರೆ ಈ ಪ್ರತಿಪಕ್ಷದವರು ಕೆಲಸ. ಖಲಪಟಲೈಹಿ ಅಂತೇಳಿದರೆ ಗೂಂಡಾಗಳನ್ನೆಲ್ಲ ಒಟ್ಟು ಮಾಡಿದ್ದಾರೆ. ಪ್ರಚೋದ್ಯಮಾನ, ಭಾಳಷ್ಟು ಹೇಳಿದ್ದಾರೆ ಅವರಿಗೆ ಯಂತ್ರ ಮಧ್ವರ ವಿರುದ್ಧ ಸಾಕಷ್ಟು ಅಪಪ್ರಚಾರ ಮಾಡಿ ಅಂತೇಳಿದರೆ ಅಷ್ಟು ರೋಷ ಬರುವಾಗೆ ಮಾಡಿದ್ದಾರೆ. ಅಂಥ ಕೆಟ್ಟ ಜನವನ್ನು ಇರಲಿಕ್ಕೆ ನಾವು ಬಿಡುವುದಿಲ್ಲ ಅಂತ. ಆ ರೀತಿ ಪ್ರಚೋದ್ಯಮಾನ ಗ್ರಾಮೇಶೋ ವೃಷಲಪತಿ, ಮೊದಲೇ ಅವನು ಸರಿ ಇಲ್ಲದ ಶೂದ್ರ ರಾಜ ಅವನು ಗ್ರಾಮೇಶ. ಅಲ್ಲಿ ಪ್ರಹರ್ತುಮೇನಂ, ಪ್ರಹರ್ತುಂ, ಇವತ್ತು ಮಧ್ವರು ಬರಲಿ ತಲೆ ಒಡೆದು ಹಾಕ್ತೇವೆ. ಪ್ರಹರ್ತುಂ ಏನಂ, ಈ ಮಧ್ವಾಚಾರ್ಯರ ತಲೆಯನ್ನು ಒಡೆದು ಬಿಡ್ತೇವೆ ಅಂತ. ಸಂಪ್ರಾಪ್ತ, ಬಂದೇ ಬಿಟ್ಟರು ಮಧ್ವಾಚಾರ್ಯರು. ಇವರು ದೊಣ್ಣೆ ಕತ್ತಿ ಹಿಡ್ಕೊಂಡು ರೆಡಿ ಆಗಿದ್ದಾರೆ ಅವ್ರು ತಲೆ ಒಡಿಲಿಕ್ಕೆ. ಸಂಪ್ರಾಪ್ತ, ಮಧ್ವರು ದೂರದಿಂದ ಬರುವುದನ್ನು ನೋಡಿದರು. ಸಂಪ್ರಾಪ್ತ ತತ ಉತ ಯಾಂತಂ, ಯಾಂತಂ ಬರುವುದು ಹೋಗುವುದನ್ನು. ಈಕ್ಷಮಾಣ, ಈ ಶೂದ್ರ ರಾಜ ಮತ್ತು ಎಲ್ಲ ಗೂಂಡಾಗಳು ನೋಡಿದ್ದಾರೆ ದೂರದಿಂದ ಮಧ್ವರನ್ನು. ಪ್ರೋದ್ಯಂತಂ, ಪ್ರೋದ್ಯಂತಂ ಅಂತ ಹೇಳಿದರೆ ಸೂರ್ಯೋದಯ ಆಗುವ ರೀತಿಯಲ್ಲಿ ರವಿಮಿವ, ಅರೆ ಮಧ್ವರನ್ನು ನೋಡಿದರೆ ಏನೋ ಒಂದು ಪ್ರಕಾಶ ಬಂತು. ಎಂಥ ಪ್ರಕಾಶ? ಸೂರ್ಯ ಉದಯ ಆಗುವಾಗ ಏನು ಖಾಲಿ ಆಕಾಶ ಇರ್ತದೆ, ಒಂದೆಲಕ್ಕೆ ಸೂರ್ಯನ ಕಿರಣಗಳು ಬರಲಿಕ್ಕೆ ಶುರುವಾಗ್ತವೆ, ಸೂರ್ಯ ಕಾಣಲಿಕ್ಕೆ ಶುರುವಾಗ್ತಾನೆ. ಆ ರೀತಿ ಮಧ್ವರು ಸೂರ್ಯನಂತೆ ಪ್ರಕಾಶಿಸಿದರು ಇವರ ಕಣ್ಣುಗಳಿಗೆ ಅಂತೇಳಿದರೆ ಅರ್ಚನೆ ಮಾಡಿದರು. ಅಯ್ಯೋ, ನಾವು ಯಾರನ್ನು ತಲೆ ಹೊಡಿಲಿಕ್ಕೆ ಬಂದಿದ್ದೇವೆ, ಇವರು ದೇವರು ಅಂತೇಳಿದರೆ. ಪ್ರೋದ್ಯಂತಂ ರವಿಂ ಇವ ಅಂತೇಳಿದರೆ ಉದಯಿಸುತ್ತಿರುವ, ಪ್ರೋದ್ಯಂತಂ ಉದಯಿಸುತ್ತಿರುವ ರವಿಂ ಸೂರ್ಯನು ಇವ ಅಂದರೆ ಆ ರೀತಿ ಆಯಿತು ಅಂತೇಳಿದರೆ ಇದು ಭಗವಂತ ಅಂತೇಳಿದರೆ ನಾವು ಏನು ನಮಗೆ ಇದು ಯಾರೋ ಏನೋ ನಮಗೆ ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ. ಪ್ರೋದ್ಯಂತಂ ರವಿಮಿವ ವಿಸ್ಮಿತೋ, ವಿಸ್ಮಿತೋ ಅಂತೇಳಿದರೆ ಅಷ್ಟೂ ಜನರಿಗೆ ಸಿಕ್ಕಾಪಟ್ಟೆ ಏನು ಆಶ್ಚರ್ಯ ಆಗಿಬಿಟ್ಟು, ಇದು ದೇವರು ನಾವು ಮಾಡುವಂಥ ಕೆಲಸ. ಕತ್ತಿ ದೊಣ್ಣೆ ಎಲ್ಲ ತನ್ನಿಂತಾನೆ ಎಲ್ಲ ಕೆಳಗೆ ಬಿತ್ತು, ಸೀದಾ ಓಡಿ ಹೋದರು ಮಧ್ವರ ಹತ್ರ. ದೇವರೇ ತಪ್ಪಾಯಿತು ಅಂತ ನಾಮ ಉದ್ದಂಡ ನಮಸ್ಕಾರ ಮಾಡಿದರು. ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ ಈ ಪ್ರಮೇಯ ನವಮಾಲಿಕಾದಲ್ಲಿ, ಮಿತ್ರೀಚಕಾರ ಅಪಿ ಅಹಿತಂ ಅಥ. ಅಹಿತಂ ತಲೆ ಒಡೆದಾಗಲಿಕ್ಕೆ ಬಂದವರು ಶತ್ರುಗಳು. ಅಹಿತಂ ಅಥ ಮಿತ್ರೀಚಕಾರ, ಮಿತ್ರರನ್ನಾಗಿ ಮಾಡಿದರು. ಶತ್ರುಗಳನ್ನು ಖಾಲಿ ಅವರ ಮುಖ ನೋಡಿದ್ದು ಶತ್ರುಗಳಿಗೆ ಅನ್ನಿಸಿತು, ಅಯ್ಯೋ ನಮ್ಮ ತಲೆಗೆ ಕೆಟ್ಟು ಹೋಗಿದೆ, ನಮ್ಮದೇ ತಲೆ ಕೆಟ್ಟಿದೆ, ನಮ್ಮ ತಲೆ ಒಡ್ಕೋಬೇಕು, ಅವ್ರದ್ದು ತಲೆ ಅಲ್ಲ ಅಂತ ಆಯಿತು. ಹೋದರೂ ನಮಸ್ಕಾರ ಮಾಡಿದರು. ಮಿತ್ರೀಚಕಾರ ಅಂದರೆ ಅಂತಹ ಶತ್ರುಗಳನ್ನು ಕೂಡ ಮಿತ್ರರನ್ನಾಗಿ ಮಾಡಿದರು ಮಧ್ವಾಚಾರ್ಯರು. ಮಿತ್ರೀಚಕಾರ ಅಪಿ ಅಹಿತಂ, ಅಪಿ ಕೂಡ ಅಹಿತಂ ಅಂದರೆ ಶತ್ರುಗಳು ಕೂಡ ಮಿತ್ರರಾದರು. ಏನು ಮಾಡಿದ್ದಾರೆ ಮಧ್ವಾಚಾರ್ಯರು? ಏನು ಮಾಡಲಿಲ್ಲ. ಅವರನ್ನು ನೋಡಿದ ಕೂಡಲೇ ಇವರ ಕತ್ತಿದೊಂಡೆ ತನ್ನಿಂತಾನೆ ಕೈಯಿಂದ ಕೆಳಗೆ ಬಿತ್ತು. ಅವರನ್ನು ನೋಡಿದ್ರೆ ಇದು ಸೂರ್ಯನಂತೆ, ಸೂರ್ಯ ಭಗವನಾಗೆ ಕಾಣಿಸ್ತಾ ಇದ್ದಾರೆ. ನಾವು ಏನೋ ತಪ್ಪು ಮಾಡಿದ್ದೇವೆ, ನಮಗೆ ಯಾರೋ ಬಂದು ಅಪಪ್ರಚಾರ ಮಾಡಿದ್ದಾರೆ, ನಮ್ಮ ತಲೆ ಹಾಳು ಮಾಡಿದ್ದಾರೆ ಅಂತೇಳಿ ಹೋಗಿ ನಮ್ಮ ತಲೆ ಹಾಳಾಗಿದ್ದು ಪೂರ್ತಿ ಹಾಳಾಗಲಿಲ್ಲ. ನಾವು ಇನ್ನೂ ಏನೂ ಮಾಡಲಿಲ್ಲ. ಅವರಿಗೆ ಹೋದ್ರು, ನೀವು ದೇವರೇ ನಮ್ಮಿಂದ ಏನೋ ತಪ್ಪಾಗಿದೆ, ನಮಗೆ ತಲೆ ಹಾಳಾಗಿದೆ ಅಂತ ತಿಳ್ಕೊಂಡು ಔದ್ದಂಡ ನಮಸ್ಕಾರ ಮಾಡಿದರು. ಮಿತ್ರೀಚಕಾರ ಅಪಿ ಅಹಿತಂ ಅಥ. ಇನ್ನು ಮುಂದೆ ಗತೋ ವೈದ್ಯನಾಥಂ, ವೈದ್ಯನಾಥಕ್ಕೆ ಹೋಗಿದ್ದಾರೆ. 40ನೇ ಶ್ಲೋಕ. ಕ್ಷೇತ್ರಾಗ್ರ್ಯಂ ತ್ರಿಭುವನ ವೈದ್ಯನಾಥನಾಥಂ. ಕ್ಷೇತ್ರಾಗ್ರಂ ಅಂತ ಹೇಳಿದರೆ ಹಿರಿಯ ಕ್ಷೇತ್ರ. ತ್ರಿಭುವನ ವೈದ್ಯನಾಥನಾಥಂ, ಅಲ್ಲಿ ಯಾವುದದು ಕೊಕ್ಕಡ ಅನ್ನುವಂಥ ಕ್ಷೇತ್ರ. ಅಲ್ಲಿ ಯಾವ ದೇವರು ಅಂತ ಹೇಳಿದರೆ ವೈದ್ಯನಾಥೇಶ್ವರ ಇದ್ದಾರೆ. ಅಲ್ಲಿ ತ್ರಿಭುವನ ವೈದ್ಯನಾಥ, 3 ಲೋಕಕ್ಕೂ ವೈದ್ಯನಾಥನಾಗಿರುವಂತಹ ಭಗವಂತ ನಾಥಂ ಪ್ರಸ್ಥಾಯ ಬಂದಿದ್ದಾರೆ ಅಲ್ಲಿಗೆ ಮಧ್ವಾಚಾರ್ಯರು.
ಪ್ರಚುರತರಾಂತರ ಪ್ರಭಾವಿ, ಅಂತರ ಒಳಗೆ ಪ್ರಚುರತರರಾಗಿರುವಂತಹ ಅತಿ ತೀಕ್ಷ್ಣವಾದ ಬುದ್ಧಿಶಕ್ತಿ, ಆಮೇಲಿಂದ ಪರಮ ಭಕ್ತಿ, ಯಾರದು ಆ ದೇವರನ್ನೇ ಹೃದಯದಲ್ಲಿ ಇಟ್ಕೊಂಡಿರುವಂಥ ಮಧ್ವಾಚಾರ್ಯರು ಅತಿ ಪ್ರಭಾವಿ, ಅತಿ ಸಮರ್ಥರಾದ, ಅತಿ ಪ್ರಭಾವ. ಎಲ್ಲಿವರೆಗೆ ಪ್ರಭಾವ ಅಂತ ಹೇಳಿದ್ರೆ, ಕತ್ತಿದೊಣ್ಣೆ ಹಿಡ್ಕೊಂಡು ತಲೆ ಹೊಡಿಬೇಕಂತ ಕೂತವರು ಅವರನ್ನು ನೋಡಿದ ಕೂಡಲೇ ಅವರಿಗೆ ಏನಾಯ್ತು ಅಂತ ಗೊತ್ತಿಲ್ಲ, ಸೂರ್ಯ ಭಗವಂತನಾಗಿ ಕಾಣಿಸಿದರು ಮಧ್ವಾಚಾರ್ಯರು. ಆಮೇಲಿಂದ ಬಂದು ನಮಸ್ಕಾರ ಮಾಡಿದರು ತಲೆ ಹೊಡೆಯುವ ಬದಲಿಗೆ. ಆ ರೀತಿ ಅಂದರೆ ಪ್ರಭಾವ ಎಷ್ಟು ಅಂತ ನಮಗೆ ಮೊದಲೇ ಗೊತ್ತಾಗಿದೆ. ಅಲ್ಲಿ ಈ ವೈದ್ಯನಾಥೇಶ್ವರ ದೇವಸ್ಥಾನದಲ್ಲಿ ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಬ್ಬರು ಪ್ರಿಯ ಭಕ್ತ ಎಡಪಾಡಿತ್ತಾಯ ಅನ್ನುವಂಥ ಬ್ರಾಹ್ಮಣರು ಅಂತೇಳಿದ್ರೆ ಏನು ಎಲ್ಲ ಯಾವುದು ಪಾದಪೂಜೆನೋ ಭಿಕ್ಷಣ ಏನೋ ಅಲ್ಲಿ ಆಗಿದೆ. ಸೊ ಆ ಬ್ರಾಹ್ಮಣ ಹೇಳಿದ್ದಾರೆ, ಮಧ್ವಾಚಾರ್ಯರೇ ಏನಂತ ಹೇಳಿದರೆ, ನಮಗೆಲ್ಲ ಈಗ ನಿಮ್ಮ ಸಿದ್ಧಾಂತ ಎಲ್ಲ ಕಲಿತುಕೊಳ್ಬೇಕು, ನಿಮ್ಮ ಸಿದ್ಧಾಂತದ ರೀತಿಯಲ್ಲಿ ದೇವರನ್ನು ಪೂಜೆ ಮಾಡಬೇಕು ಎಲ್ಲ ಗೊತ್ತಿದೆ, ಆದರೆ ಯಾರು ಹೇಳಿಕೊಡುವವರಿಲ್ಲ. ಈ ಪೂಜೆ ಇದು ಯಾಕೆ ಮಾಡಬೇಕು, ಈ ಭಗವಂತ ಅಂದರೆ ಏನು, ಈ ಭಗವಂತನ ಪೂಜೆ ಮಾಡೋದ್ರಿಂದ ಏನು ಪ್ರಯೋಜನ, ಮೋಕ್ಷ ಸಿಗ್ತದೆ, ನರಕದಿಂದ ಪಾರು ಆಗ್ತದೆ, ಆಮೇಲೆ ಏಕಾದಶಿ ಅಂತ ಇದೆ, ಆ ಏಕಾದಶಿ ಉಪವಾಸಕ್ಕೆ ವ್ರತಕ್ಕೆ ಕ್ರಮಗಳಿವೆ, ಅದೆಲ್ಲ ಯಾಕೆ ಮಾಡಬೇಕು, ಹೇಗೆ ಮಾಡಬೇಕು, ಏನು ಪ್ರಯೋಜನ, ಇದೆಲ್ಲ ಯಾರು ಹೇಳುವವರಿಲ್ಲ ಸರಿಯಾಗಿ ಅಂತ ಹೇಳಿದ ಕೂಡಲೇ ಮಧ್ವಾಚಾರ್ಯರು ಏನು ಹೇಳ್ತಾರೆ, ಏನು ಯೋಚನೆ ಮಾಡಬೇಡಿ, ಎಲ್ಲವೂ ಇದೆ ಪುರಾಣಗಳಲ್ಲಿ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಎಲ್ಲವೂ ಇದೆ, ಆದರೆ ಒಂದೊಂದು ಕಡೆಯಲ್ಲಿ ಇದೆ. ನಾನು ನಿಮಗೋಸ್ಕರ ಏನು ಒಂದು ಉಪಕಾರ ಮಾಡ್ತೇನೆ, ಅಲ್ಲೇ ಕೂತು ಶಿಷ್ಯರನ್ನು ಕೂರಿಸಿ ಬರೆಸಿದರು ಅಂತೇಳಿ ನೋಡಿ. ಈ ಪುರಾಣದಲ್ಲಿ ಈ ವಾಕ್ಯ ಇದೆ, ನಾವು ಹೇಗೆ ಇರಬೇಕು, ಏಕಾದಶಿ ಉಪವಾಸ ಹೇಗೆ ಮಾಡಬೇಕು, ದೇವರಂತ ಹೇಳಿದರೆ ಪೂಜೆ ಅಂತ ಹೇಳಿದರೆ ದೇವರಂದರೆ ಏನು ಅಂದರೆ, ದೇವರಂದರೆ ಸಾಲಿಗ್ರಾಮ, ಆಮೇಲೆ ವಿಷ್ಣುಪಾದ, ಆಮೇಲಿಂದ ಭಗವಂತನ ಒಂದು ಶ್ರೀಕೃಷ್ಣನ ಮೂರ್ತಿ, ಸೊ ಈ ರೀತಿ, ಆಮೇಲೆ ಒಂದು ಸುದರ್ಶನ, ಸೊ ಈ ರೀತಿ ದೇವರಂದರೆ ಏನು ಅಂತ. ಆಮೇಲಿಂದ ತುಳಸಿ ಇದ್ದು ಪೂಜೆ ಮಾಡಬೇಕು, ತುಳಸಿ ಇಲ್ಲದೆ ಪೂಜೆ ಮಾಡಬಾರ್ದು. ಎಲ್ಲ ಪ್ರತಿಯೊಂದು ಎಲ್ಲೆಲ್ಲಿ ವಚನಗಳುಂಟು, ಎಲ್ಲಿ ಪುರಾಣಗಳು, ಯಾವ ಪುರಾಣದ ವಚನ ಇದಕ್ಕೆ ಸಂಬಂಧಪಟ್ಟದ್ದು, ನಾವು ಹೇಗೆ ಇರಬೇಕನ್ನುವಂಥದ್ದು, ಸೊ ಅದನ್ನೆಲ್ಲ ಬರೆಸಿದರು. ಸೊ ಆ ಗ್ರಂಥಕ್ಕೆ ಹೆಸರಾಯಿತು ಶ್ರೀಕೃಷ್ಣಾಮೃತ ಪರಮಾರ್ಣವಾಭಿಧಾನಂ. ಶ್ರೀಕೃಷ್ಣಾಮೃತ ಮಹಾರ್ಣವ ಅಭಿಧಾನಂ ಅಂತ ಹೆಸರುಳ್ಳ ಯಾವುದು ಸದ್ದು ವಚನ ತತಿಂ. ಸದ್ದು ವಚನ ಅಂತೇಳಿದರೆ ಯಾವ್ಯಾವ ಪುರಾಣಗಳಲ್ಲಿ ಏನೆಲ್ಲ ಇದೆ ಅಂತ ಎಲ್ಲ ಮಧ್ವಾಚಾರ್ಯರ ಕಂಪ್ಯೂಟರಿಗೆ ಗೊತ್ತು. ಸೊ ಎಲ್ಲ ಅದನ್ನು ನೆನಪು ಮಾಡಿಕೊಂಡು ಶಿಷ್ಯರಿಗೆ ಹೇಳಿದರು, ಬರೀರಿ 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 ಅಂತ ಒಂದೊಂದೇ ಶ್ಲೋಕ ಅಂತೇಳಿದರೆ ಎಲ್ಲ ವಚನ ತತಿಂ ಅಂದರೆ ಮೊದಲೇ ಇರುವಂಥ ವಚನಗಳು. ಮಧ್ವಾಚಾರ್ಯರೇನು ಹೊಸದಾಗಿ ಮಾಡಿದ್ದಲ್ಲ, ಆ ವಚನಗಳು ಎಲ್ಲಿ ಉಂಟು ಅಂತ ಗೊತ್ತಿದೆ ಅವರಿಗೆ, ಅದನ್ನೆಲ್ಲ ನೆನಪಿಸಿಕೊಂಡ್ರು, ಶಿಷ್ಯರ ಹತ್ರ ಬರೆಸಿದ ಅಂದರೆ ಅದು ಪದ್ಮ ಪುರಾಣದಿಂದ ಇರ್ಬೋದು, ವರಾಹ ಪುರಾಣದಿಂದ ಇರ್ಬೋದು, ನಾರದ ಪುರಾಣದಿಂದ ಇರ್ಬೋದು. ಸೊ ಆ ವಚನಗಳನ್ನೆಲ್ಲ ಒಟ್ಟು ಮಾಡಿ ಬರೆಸಿದರು. ಸದ್ದು ವಚನ, ಸತ್ತು ವಚನ ಅಂತೇಳಿದರೆ ಒಳ್ಳೆಯ ಭಗವಂತನ ಬಗ್ಗೆ ನಮಗೆ ತಿಳಿಸಿಕೊಡುವಂತಹ, ನಾವು ಹೇಗಿರಬೇಕು, ಏಕಾದಶಿ ಉಪವಾಸ ಹೇಗೆ ಮಾಡಬೇಕು, ಯಾಕೆ ಮಾಡಬೇಕು ಅಂತೇಳಿದರೆ, ಎರಡೆರಡು ಏಕಾದಶಿ ಯಾಕೆ ಬರ್ತದೆ ಅನ್ನುವಂಥ ಪ್ರತಿಯೊಂದು ವಿಷಯ ಇರುವಂಥದ್ದು. ಬೆಳಿಗ್ಗೆ ಏಕಾದಶಿ ದಿವಸ ಬೆಳಿಗ್ಗೆ 4:15 ಗಂಟೆಗೆ ಅರುಣೋದಯದ ಮೊದಲೇ ಏಕಾದಶಿ ಬಂದಿರಬೇಕು. ಆ ಹೊತ್ತಿಗೆ ದಶಮಿ ಇದ್ದರೆ ಆ ದಿವಸ ಪಂಚಾಂಗದಲ್ಲಿ ಏಕಾದಶಿ ಅಂತ ಇದ್ದರೂ ಉಪವಾಸ ಮರು ದಿವಸ. ಯಾಕಂದರೆ ಆ ದಿವಸ ದಶಮಿಯಿಂದ ಅದೇನಾಗಿದೆ, ಅದು ಮಿಶ್ರಿತವಾಗಿದೆ. ದಶಮಿ ಅರುಣೋದಯದ ಕಾಲದಲ್ಲಿ ದಶಮಿ ತಿಥಿ ಇನ್ನೂ ಇದ್ದರೆ ಆಮೇಲಿಂದ ಸೂರ್ಯೋದಯಕ್ಕೆ ಏಕಾದಶಿ ಬಂದರೂ ಕೂಡ ಆ ದಿವಸ ಉಪವಾಸ ಆಗುವುದಿಲ್ಲ ಅನ್ನುವಂತಹ ಪ್ರತಿಯೊಂದರದ್ದು ಕೂಡ ನಿರ್ಣಯಗಳು ಇರುವಂತಹ ಯಾವುದು ಗ್ರಂಥ ಶ್ರೀಕೃಷ್ಣಾಮೃತ ಪರಮಾರ್ಣವ ಅಂತೇಳಿದರೆ ಇದೊಂದು ಸಮುದ್ರವೇ ಇದ್ದಾಗೆ ನಮ್ಮ ವೈಷ್ಣವರಿಗೆ, ಮಾಧ್ವರಿಗೆ, ನಮಗೆ ಆಚಾರಗಳನ್ನು ತಿಳಿಸಿಕೊಡುವಂತಹ ಈ ಪರಮ ಗ್ರಂಥ ಪರಮ ಅರ್ಣವ ಅಂತೇಳಿದರೆ ಅತ್ಯಂತ ಶ್ರೇಷ್ಠವಾದ ಗ್ರಂಥ ಶ್ರೀಕೃಷ್ಣ ಪರಮಾರ್ಣವ ಅಭಿಧಾನಂ ಹೆಸರಿನ ಈ ಗ್ರಂಥವನ್ನು ಯಾವುದಿದು ಸದ್ದು ವಚನ ತತಿಂ ಅಂತೇಳಿದರೆ ಎಲ್ಲ ಪುರಾಣ ವಚನಗಳ ಸಮೂಹ ಇದು. ತತಿಂ ಸಮೂಹ ಇದು. ಅದನ್ನು ಸ್ವಭಕ್ತ ಭೂತ್ಯೈ
ತಮ್ಮ ಭಕ್ತರಾದ ಎಡಪಾಡಿತ್ತಾಯರು ಎಲ್ಲಿ ವೈದ್ಯನಾಥೇಶ್ವರದಲ್ಲಿರುವಂತಹ ಈ ಎಡಪಾಡಿತ್ತಾಯರಿಗೆ ಏನಾಗಲಿಕ್ಕೆ ಅಂತ ಹೇಳಿದ್ರೆ ಸ್ವಭಕ್ತ ಭೂತ್ಯೈ ಅವರ ಸಂಪತ್ತಿಗಾಗಿ. ಸಂಪತ್ತು ಅಂತ ಹೇಳಿದ್ರೆ ಏನು? ನಮಗೆ ನಾವು ಹೇಗಿರಬೇಕು, ನಮಗೆ ಮೋಕ್ಷ ಸಿಗಬೇಕಿದ್ದರೆ ನಮಗೆ ಮೋಕ್ಷ ಸಿಗಬೇಕು ಅಂತ ಉಂಟು, ಆದರೆ ನಮಗೆ ಏಕಾದಶಿ ಉಪವಾಸ ಮಾಡಬೇಕು ಅಂತ ಉಂಟು, ಅದರ ಬಗ್ಗೆ ಗೊತ್ತಿಲ್ಲ. ಎಲ್ಲವನ್ನು ತಿಳಿಸಿಕೊಡುವಂತಹ ಈ ಗ್ರಂಥವನ್ನು ಸ್ವಭಕ್ತ ಭೂತ್ಯೈ ತನ್ನ ಭಕ್ತನ ಏಳಿಗೆಗಾಗಿ ಚಕ್ರೆ ಅಂದರೆ ಈ ಗ್ರಂಥವನ್ನು ರಚನೆ ಮಾಡಿದರು. 40ನೇ ಶ್ಲೋಕ. ಸೊ ಗತೋ ವೈದ್ಯನಾಥಂ, ವೈದ್ಯನಾಥೇಶ್ವರನ ಆ ಊರು ಕೊಕ್ಕಡಕ್ಕೆ ಹೋಗಿ, ಗತಃ ಹೋಗಿ, ಸ್ವಭೂತ್ಯೈ ಅಂದರೆ ಸ್ವಭಕ್ತ ಭೂತ್ಯೈ ಆ ಕೃಷ್ಣಾಮೃತ ಪರಮಾರ್ಣವ ಅಭಿಧಾನಂ ಹೆಸರಿನ ಆ ಪರಮ ಗ್ರಂಥವನ್ನು ಚಕ್ರೆ ರಚನೆ ಮಾಡಿದರು. 3ನೇ ಲೈನು ಛಂದಃ ಖಂಡಾರ್ಥವಾದಿ. ಛಂದಃ ಖಂಡಾರ್ಥವಾದಿ ಅಂತ ಹೇಳಿದ್ರೆ 41ನೇ ಶ್ಲೋಕ ಯಾವುದು? 16ನೇ ಸರ್ಗದ 41ನೇ ಶ್ಲೋಕ ಮಧ್ವವಿಜಯ. ಸಗ್ರಾಮಂ ಪರಂ ಅಭಿಯಾತ ಉಚ್ಚಭೂತಿಂ. ಉಚ್ಚಭೂತಿಂ ಉಜೇರ್ಯ, ಉಚ್ಚಭೂತಿಂ ಗ್ರಾಮಂ ಅಂತ, ಉಜೇರ್ಯ ಅನ್ನುವಂಥ ಗ್ರಾಮ ಅಂದರೆ ಈಗ ಉಜಿರೆ ಅಂತ ಹೆಸರಿನ ಈ ಗ್ರಾಮಕ್ಕೆ ಪರಂ ಅಭಿಯಾತ ಹೋಗಿದ್ದಾರೆ ಮಧ್ವಾಚಾರ್ಯರು. ಅಲ್ಲಿ ಗೊತ್ತು ಮಧ್ವಾಚಾರ್ಯರಿಗೆ ಅಂತ ಹೇಳಿದ್ರೆ ಇಲ್ಲಿ ಬಹಳ ತಮ್ಮನ್ನು ತಾವು ದೊಡ್ಡ ವಿದ್ವಾಂಸರು ಅಂತ ತಿಳ್ಕೊಂಡಿರುವಂತಹ ಅತೀ ದುರಹಂಕಾರಿಗಳು ಅಲ್ಲಿ ಇದ್ದಾರೆ ಅನ್ನುವಂಥದ್ದು ಮೊದಲೇ ಗೊತ್ತು. ಹೋದ ಕೂಡಲೇ ವಿದ್ವಾಂಸ ಕ್ವ, ಎಲ್ಲಿದ್ದಾರೆ ನಿಮ್ಮ ವಿದ್ವಾಂಸ? ಕುಹರ ಕೂಪದರ್ದುರಾಭಾಹ. ಕುಹರ ಆಳವಾದ, ಕೂಪ ಬಾವಿ, ಆಳವಾದ ಬಾವಿಯಲ್ಲಿರುವ ದರ್ದುರಾಭಾಹ. ದರ್ದುರ ಅಂದರೆ ಮಂಡೂಕ, ಅಂದರೆ ಕೂಪ ಮಂಡೂಕ, ಆಳವಾದ ಬಾವಿಯಲ್ಲಿರುವಂಥ ಕಪ್ಪೆ ಇದು. ಅಂದರೆ ಇದಕ್ಕೆ ಮೇಲೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ತನ್ನ ಕತ್ತಲೆಯಲ್ಲಿ ಇದೆ, ಇದು ಆಳವಾದ ಬಾವಿಯ ಕತ್ತಲೆಯಲ್ಲಿ ಅದೇ ಪ್ರಪಂಚ ಅಂತ ತಿಳ್ಕೊಂಡಿದೆ, ಬೇರೆ ಏನೂ ಗೊತ್ತಿಲ್ಲ ಅದಕ್ಕೆ. ಅಂತಹ ಆಭಾಹ, ಅಂತಹ ಏನದು ಅದು ಅಂತಹ ತಿಳ್ಕೊಳ್ಳಿಕ್ಕೆ ಇರುವಂತಹ ವಿದ್ವಾಂಸ ಕ್ವ, ಎಲ್ಲಿದ್ದಾನೆ ಆ ವಿದ್ವಾಂಸ? ಕೂಪಮಂಡೂಕ ಇತಿ ಊಚೆ, ಈ ರೀತಿ ಕೇಳಿದರು ಮಧ್ವರು. ಮದಂ ಮದಮತಿಮಾನಿನೋ, ಮದಂ ಅಂದರೆ ಬಹಳ ಮದ ಇರುವ, ಅತಿಮಾನಿನಃ ಅಖಿಲಜ್ಞಂ ತಾನು ಎಲ್ಲ ತಿಳ್ಕೊಂಡಿದ್ದೇನೆ, ಅಖಿಲಜ್ಞಂ ಅಂತ ಅತಿಮಾನಿನಃ ಅಂತಹ ತಲೆಯಲ್ಲಿ ತುಂಬಿಕೊಂಡು ದುರಹಂಕಾರ ಆಗಿರುವಂತಹ ವಿದ್ವಾಂಸ ಎಲ್ಲಿದ್ದಾನೆ? ಮನ್ಯಸ್ಯ ಕ್ಷಪಯಿತುಂ, ಅವನ ಮದವನ್ನು ನಾಶ ಮಾಡಲಿಕ್ಕೋಸ್ಕರನೇ ತಾನು ಬಂದಿದ್ದೇನೆ ಅನ್ನುವಂತಹ ಒಂದು ಸೂಚನೆಯನ್ನು ಕೊಟ್ಟರು. ಏವ ತತ್ ಜನಸ್ಯ. ಅಲ್ಲಿಂದ ಏನಾಯಿತು? 42ನೇ ಶ್ಲೋಕದಲ್ಲಿ ಸರ್ವಜ್ಞೋ ಅಪಿ ಅಯಂ ಅಧಿಕಂ ನ ಯಜ್ಞಭಂಗೀಂ. ಇವರು ಈ ಕೂಪಮಂಡೂಕಗಳು ಕೆಲವು ವಿದ್ವಾಂಸರುಗಳು, ಅಲ್ಲಿ ಬಹಳ ವಿದ್ವಾಂಸರುಗಳಿದ್ದಾರೆ, ಅದರಲ್ಲಿ ಕೂಪಮಂಡೂಕಗಳು ಅಂತ ಹೇಳುವಂತಹ ವಿದ್ವಾಂಸರು ಒಂದು 10-12 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಎಣಿಸ್ತಾರೆ ಸರ್ವಜ್ಞಂ ಅಂದರೆ ಇವರು ಸರ್ವಜ್ಞಾಚಾರ್ಯರು ಅಂತ ಪ್ರಸಿದ್ಧಿ. ಅಪಿ ಅಯಂ ಅಧಿಕಂ ನ ಯಜ್ಞಭಂಗೀಂ, ಸನ್ಯಾಸಿ ಅಲ್ವಾ, ಸನ್ಯಾಸಿಗಳಿಗೆ ಯಜ್ಞ ಮಾಡಲಿಕ್ಕಿಲ್ಲಲ್ಲ, ಆದ್ದರಿಂದ ಯಜ್ಞಭಂಗೀಂ ನ ಅಧಿಕಂ ಅಂದರೆ ಅಧಿಕಂ ಸಂವಿತ್ತೆ, ಯಜ್ಞದ ಪ್ರಕಾರಗಳನ್ನು ಇವರು ಸನ್ಯಾಸಿ ಆದ ಕಾರಣ, ಇವರಿಗೆ ಯಜ್ಞದ ಅಧಿಕಾರ ಇಲ್ಲದ ಕಾರಣ ಅಧಿಕಂ ನಾ ಸಂಹಿತೆ, ಇವರು ತಿಳಿದುಕೊಂಡಿರಲಿಕ್ಕಿಲ್ಲ. ಯತಿ ರೀತಿ ಇವರು ಸನ್ಯಾಸಿ, ಆದ್ದರಿಂದ ಬದ್ಧ ನಿಶ್ಚಯ, ಖಂಡಿತ ಗೊತ್ತಿಲ್ಲ ಅವರಿಗೆ. ನಾವು ಯಜ್ಞದ ಬಗ್ಗೆ ಕೇಳಬೇಕು ಇವರಿಗೆ. ಆಭಾಂತಂ ಪರಿಷದಿ ಮತ್ಸರಾದ್ ಅಪೃಚ್ಛತ್, ಅಂಥ ಮತ್ಸರದಿಂದ ಕೂಡಿ ಅಪೃಚ್ಛತ್ ಕೇಳ್ತಾರೆ. ಏನು? ಆಭಾಂತಂ ಪರಿಷದಿ, ಸಭೆಯಲ್ಲಿ ಕೂತಿದ್ದಾರೆ ಎದುರುಗಡೆ ಅಂತ ಹೇಳಿದರೆ ಮಧ್ವಾಚಾರ್ಯರು, ಅದನ್ನು ನೋಡಿ ಮತ್ಸರದಲ್ಲಿ ಕುದಿಯುವಂತಹ ಈ ವಿದ್ವಾಂಸರುಗಳು ಕೂಪಮಂಡೂಕಗಳು
ಕರ್ಮಾರ್ಥ ಶ್ರುತಿ ಗಹನಾರ್ಥ ಖಂಡಭಾವಂ. ವೇದಾಂತದಲ್ಲಿ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಿದ್ದು. ಶ್ರುತಿ ಅಂದರೆ ವೇದ, ಕರ್ಮಾರ್ಥ ಅಂದರೆ ಕರ್ಮಕಾಂಡಕ್ಕೆ ಸಂಬಂಧಿಸಿದ, ಅಂದರೆ ಯಜ್ಞ ಹೇಗೆ ಮಾಡಬೇಕು, ಯಜ್ಞದ ಕ್ರಮಗಳು ಎಲ್ಲ. ಗಹನಾರ್ಥ ಗೂಢಾರ್ಥ ಇರುವಂತಹ ಖಂಡಭಾವಂ, ಆ ಯಾವುದು ವೇದದ ಆ ಮಂತ್ರ ಭಾಗವನ್ನು, ಅದರ ಮಂತ್ರ ಭಾಗವನ್ನು, ಅದಕ್ಕೆ ಸಂಬಂಧಪಟ್ಟ ವಾಕ್ಯಾರ್ಥವನ್ನು ಎಲ್ಲವನ್ನು ಹೇಳಿ ಅಂತ ಕೇಳಿದ್ದಾರೆ. ಸೊ ಆಚಾರ್ಯರು 43ನೇ ಶ್ಲೋಕ ಛಂದೋಭ್ಯ ಚ್ಯುತ ರಸ ಸಂಗ್ರಹ ಪ್ರವೀಣಾನ್. ಎಲ್ಲಿ ಏನೇನು ಉಂಟು, ಕೆಲವೆಲ್ಲ ವೇದಗಳ ಭಾಗಗಳು ಅದು ಕಳೆದು ಹೋಗಿವೆ, ಅದನ್ನು ನೆನಪಿಸಿಕೊಂಡರು. ಛಂದೋಭ್ಯ ಚ್ಯುತ ಅಂದರೆ ಕೆಲವೆಲ್ಲ ಪೋರ್ಷನ್ ಕಳೆದು ಹೋಗಿದೆ, ಅದನ್ನು ನೆನಪಿಸಿಕೊಂಡು ರಸ ಸಂಗ್ರಹ ಪ್ರವೀಣಾನ್, ಎಲ್ಲವನ್ನು ಅದರ ರಸವನ್ನು ಸಂಗ್ರಹ ಮಾಡಿ ಪ್ರವೀಣರಾದ ಮಧ್ವಾಚಾರ್ಯರು ಅಂದರೆ ಅವರು ಕೇಳಿದ್ದಕ್ಕೆ ಷಷ್ಟೇ ಅಂದರೆ ಕೆಲವು ಯಜ್ಞಗಳು ಒಂದು ದಿವಸದಲ್ಲಿ ಮುಗಿಯುವಂಥ ಯಜ್ಞಗಳಲ್ಲ. ಇದು ಇವತ್ತು ಒಂದು ಯಜ್ಞದ ಒಂದು ಪೋರ್ಷನ್ ಆಯಿತು, ನಾಳೆ ಪುನಃ ಅದು ಕಂಟಿನ್ಯೂ ಆಗ್ತದೆ. ಆ ಅಗ್ನಿ ಹಾಗೆಯೇ ಉರಿತಾನೇ ಇರಬೇಕು. ನಾಳೆ ಪುನಃ ಯಜ್ಞ, ಪುನಃ ಆ ಅಗ್ನಿ ನಾಳೆ ರಾತ್ರಿ ಉರಿತಾ ಇರ್ತದೆ, ಪುನಃ ನಾಡ್ದು ಯಜ್ಞ. ಈ ರೀತಿ ಇರುವಂತಹ ಯಜ್ಞ ಷಷ್ಟೇ ಅನ್ನಿ 6ನೇ ದಿನ ಪ್ರತಿವಿಹಿತಾನ್ ಪ್ರಜಾಧಿಪೇನ, ಚತುರ್ಮುಖ ಬ್ರಹ್ಮನಿಂದ ಪ್ರಜಾಧಿಪೇನ ಪ್ರತಿವಿಹಿತಾನ್ ವಿಧಿಸಿರುವಂತಹ ಕ್ರಮಗಳು, ಈ ವೇದದ ಆ ಯಾವ ಭಾಗವನ್ನು ಅವರು ಕೇಳಿದ್ದಾರೋ ಆ ಭಾಗ. ನಾರಾಶಂಸ್ಯ ಚರಮ ಚಾರು ಮಂತ್ರ ಭೇದಾನ್, ನಾರಾಶಂಸ್ಯದಿಂದ ಶುರುವಾಗುವಂತಹ ಚರಂ ಚಾರು ಮಂತ್ರ ಅಚರಂ ಅಂತ ಹೇಳಿದ್ರೆ ಮೊದಲಿನ, ಚರಮ ಅಂದರೆ ಲಾಸ್ಟು ಕ್ಲೈಮ್ಯಾಕ್ಸು. ಸೊ ಅಚರಮ ಚಾರು ಮಂತ್ರ ಭೇದಾನ್, ಆ ಮಂತ್ರ ಭೇದಗಳನ್ನು ಊಚೆ ಅಸೌ ಮಧ್ವಾಚಾರ್ಯರು ಕ್ರಮ ಪ್ರಕಾರವಾಗಿ ತಿಳಿಸಿದರು. ತಮ್ ಅಭಿದದತ್ ವಿಸಂಶಯಾಂಶಃ, ಯಾವುದೇ ಸಂಶಯ ಮಧ್ವಾಚಾರ್ಯರಿಗೆ ಇಲ್ಲ, ಎಲ್ಲವೂ ಗೊತ್ತಿದೆ ಹೇಳಿದರು. ಆದರೆ ಈ ಕೂಪಮಂಡೂಕಗಳು ಪಾಂಡಿತ್ಯಂ ಪರಂ ಅವೇತ್ಯ ತಸ್ಯ ತಾದೃಕ್, ಈ ರೀತಿಯ ತಸ್ಯ ಮಧ್ವಾಚಾರ್ಯರ ತಾದೃಕ್, ಈ ರೀತಿಯ ಪಾಂಡಿತ್ಯಂ ಪರಂ ಅವೇತ್ಯ, ಅರೆ ಇವರಿಗೆ ಗೊತ್ತಿಲ್ಲ ಅಂತ ಎಣಿಸಿಕೊಂಡು ನಾವು ಕೇಳಿದರೆ ಎಲ್ಲವೂ ಗೊತ್ತಿದ್ದು PhD ಮಾಡಿದವರು ಹೇಳಿದಾಗೆ ಹೇಳ್ತಾ ಇದ್ದಾರೆ. ಅರೆ ಇದು ಯಾವುದು, ಇದು ಪಾಂಡಿತ್ಯಂ ಪರಂ ಅವೇತ್ಯ, ತಿಳಿದು ಪರಂ ಅವೇತ್ಯ ಶ್ರೇಷ್ಠವಾದ ಪಾಂಡಿತ್ಯವನ್ನು ತಿಳಿದು, ತಸ್ಯ ತಾದೃಕ್ ಮಧ್ವಾಚಾರ್ಯರ ಈ ರೀತಿಯ ಪಾಂಡಿತ್ಯ, ತಾದೃಕ್ ಪಾಂಡಿತ್ಯ, ಸಂಘರ್ಷಾತ್ ಕ್ಷುಭಿತ ಮನ ವಿಪಕ್ಷ ಸಂಗಃ, ಮಧ್ವಾಚಾರ್ಯರ ಜೊತೆಗೆ ಸಂಘರ್ಷ ಬೇಡ ಇತ್ತು, ಕ್ಷುಭಿತ ಮನ ಕ್ಷೋಭೆಗೊಂಡಿತು. ಅಂದರೆ ಅವರಿಗೆ ಗೊತ್ತಿರಲಿಕ್ಕಿಲ್ಲ ಅಂತ ಹೇಳ್ಕೊಂಡು ಬದ್ಧ ನಿಶ್ಚಯದಿಂದ ನಾವು ಕೇಳಿದರೆ ಅವರೇ ಪೂರ್ತಿ ಗೊತ್ತಿದೆ ಇದು. ವಿಪಕ್ಷ ಸಂಘ ಕ್ಷುಭಿತ ಮನ, ಆ 10-12 ಜನರ ಆ ಮತ್ಸರದಿಂದ ತುಂಬಿದ ಆ ಕ್ರೋಧ ಪರವಶರಾದ ಆ ಇವರು ಏನು ಅಹಂಕಾರಿಗಳು, ಆ ವಿಪಕ್ಷ ಸಂಘ ನಾರ್ಥ ಸ್ಯಾತ್, ಆದರೂ ಸಹ ಬಿಡಬಾರ್ದು ಇವರನ್ನು, ನೀವು ಹೇಳಿದ ಅರ್ಥ ಅಲ್ಲ ಮಧ್ವರೇ ಅಂತ ಹೇಳಿಬಿಟ್ರು. ನ ಅರ್ಥ ಸ್ಯಾತ್ ಅಯಂ ಇತಿ ವರ್ಣಯನ್, ತಿಳಿಸಿದಾಗ ಆವಾಗ ಮಧ್ವರು ಅಥ ತ್ವಂ ತಂ ಬ್ರೂಹಿ, ಹಾಗಾದರೆ ಆ ಅರ್ಥ ಅಲ್ವಾ ತಂ, ಅದನ್ನು ತ್ವಂ ಬ್ರೂಹಿ ಇತಿ, ನೀವೇ ಹೇಳಿಬಿಡಿ ಅರ್ಥ, ನನಗೆ ಗೊತ್ತಿಲ್ಲಲ್ಲ, ನೀವೇ ಹೇಳಿ. ಅರೆ ಮಧ್ವರು ಏನಾದರೂ ಪುನಃ ಅರ್ಥ ಹೇಳ್ತಾರೆ, ಪುನಃ ಏನಾದರೂ ಕ್ರಾಸ್ ಕ್ವಶನ್ ಮಾಡುವ ಅಂತ ಹೇಳಿದರೆ ನಮಗೆ ಹೇಳಲಿಕ್ಕೆ ಹೇಳಿದರು, ನಮಗೆ ಎಲ್ಲಿ ಗೊತ್ತುಂಟು ಹೇಳಲಿಕ್ಕೆ. ವರ್ಣ ಅಥ ತ್ವಂ ತಂ ಬ್ರೂಹಿ ನೀವೇ ಹೇಳಿ ಅಂತ ಹೇಳಿದ ಕೂಡಲೇ ಉರುಮತಿನ ಮಧ್ವಾಚಾರ್ಯರಿಂದ ನನಗೆ ಗೊತ್ತಿಲ್ವಾ, ನಾನು ಹೇಳಿದ್ದು ಸರಿ ಇಲ್ವಾ, ಹಾಗಾದರೆ ನೀವೇ ಹೇಳಿ ವಿದ್ವಾಂಸರೇ ಅಂತ ಹೇಳಿದ ಕೂಡಲೇ ಈ ರೀತೋ ಅದ್ರವದ್ರಾಕ್, ಅಂದರೆ ಒಬ್ಬರೊಬ್ಬರೇ ಬರ್ತೇವೆ ಈಗ ಅಂತ ಹೇಳ್ಕೊಂಡು ಹೊರಗೆ ಹೋಗಿದ್ದಾರೆ. ಅಂದರೆ ಎಲ್ಲಿ 10-12 ಜನ ಯಾರೂ ಇಲ್ಲ. ಅರೆ ಕೇಳಿದವರು ಎಲ್ಲಿ ಹೋದರು, ಅವರು ಇಲ್ಲ ಅಂತ, ಅವರು ಹೋದರು ಅಂತ ಹೇಳಿದರೆ ಏನು, ಜಾಗ ಖಾಲಿ ಮಾಡಿದರು.
ಅಲ್ಲಿಂದ ಏನಾಯಿತು? ಸೋ ಪೃಚ್ಛತ್ 45ನೇ ಶ್ಲೋಕ. ಸೋ ಪೃಚ್ಛತ್ ತಮ್ ಅತ ಮಹಾಹ್ವಯೋಪಸರ್ಗ. ಮಹಾಹ್ವಯೋಪಸರ್ಗ, ಮಹಾ ಅಂತ ಶುರುವಾಗುವಂಥದ್ದು ಉಪಸರ್ಗ. ಮಹಾದಿಂದ ಆಹ್ವಯೋ ಅಂದರೆ ನಾಮ್ನಿ, ಮಹಾನಾಮ್ನಿ ಅಂತ ಹೆಸರುಳ್ಳ ಈ ವೇದದ ಭಾಗ ಇದು. ಯತ್ರೋಕ್ತಾಂ ಅನುಚರಣೋಪ ಸೃಜ್ಯ ರೂಪ. ಉಪಸೃಜ್ಯ ರೂಪ ಚರಣ ಮತ್ತು ಅವಯವಗಳನ್ನು ಜೋಡಿಸಿ ಹೇಳುವಂಥದ್ದನ್ನು ತಸ್ಯಾರ್ಥಂ ಅದರ ಜೋಡಿಸಿ ಆಯಿತು. ಚರಣಗಳೊಂದಿಗೆ ಅವಯವಗಳನ್ನು ಜೋಡಿಸಿ ಆಯಿತು. ಅದು 5 ವಾಕ್ಯಗಳನ್ನು ರೆಡಿ ಮಾಡಿ ಆಯಿತು. ಯಾವುದದು? ನಾರಾಶಂಸ ಅಲ್ಲಿಂದ ಶುರುವಾಗುವಂಥದ್ದು. ತಸ್ಯ ಅರ್ಥಂ ಅದರ ಅರ್ಥವನ್ನು ವಚನಚಯಸ್ಯ ಆ ಋಕುಗಳ ಸಮುದಾಯ ವಚನಚಯ ಸಮೂಹ ಅಲ್ಲಿಂದ ತಂ ಬ್ರುವಾಣ ಹೇಳಿದ್ದಾರೆ ಮಧ್ವಾಚಾರ್ಯರು ಸ್ಥೈರ್ಯಾರ್ಥಂ ಅಂತೇಳಿದರೆ ಇವರು ಹೋದರು. ಸೊ ಆ ಹೋದವ್ರನ್ನ ಬಿಡುವ ಅಂತೇಳಿದರೆ ಇನ್ನು ಮುಂದೆ ಯಾರಿಗೂ ಯಾವುದೇ ವಿಷಯದಲ್ಲಿ ಯಾವುದೇ ಡೌಟ್ ಬರಬಾರ್ದು. ಯಜ್ಞ ಅಂದರೆ ಏನು, ಯಜ್ಞಕ್ಕೆ ಯಾವ್ಯಾವ ಪ್ರಕಾರದ ಯಜ್ಞಗಳು, ಅದು ಒಂದೊಂದು ದಿವಸಕ್ಕೆ ಏನೇನು ಕ್ರಮಗಳು, ಯಾರು ಎಲ್ಲಿ ಕೂತ್ಕೊಳ್ಬೇಕು, ಪುರೋಹಿತರು ಎಲ್ಲಿ ಕೂತ್ಕೊಳ್ಬೇಕು, ಪಾರಾಯಣದವರು ಎಲ್ಲಿ ಕೂತ್ಕೊಳ್ಬೇಕು, ಹವಿಸ್ಸು ಯಾವ ರೀತಿ ಮಾಡಬೇಕು, ಹವಿಸ್ಸನ್ನು ಯಾವ ರೀತಿ ಸ್ವಾಹ ಅಂತ ಕೊಡಬೇಕು, ಎಲ್ಲವೂ ಇರುವಂತಹ ಅಂದರೆ ಎಲ್ಲರಿಗೂ ಎಲ್ಲ ಕಾಲದಲ್ಲಿಯೂ ಅದು ಸಿಗಬೇಕು ಈ ಜ್ಞಾನ ಅನ್ನುವಂಥದ್ದು ಸ್ಥೈರ್ಯಾರ್ಥಂ. ಅಂದರೆ ಸ್ಥೈರ್ಯ ಅಂದರೆ ಸ್ಥಿರತೆ. ಅಂದರೆ ಆ ಗ್ರಂಥವನ್ನೇ ಬರೆದು ಬಿಟ್ಟರು ಸಪದಿ ಕೂಡಲೇ ಲೇಖಯಾಂಬಬುವ ಕರ್ಮ ನಿರ್ಣಯ. ಅಂದರೆ ಯಜ್ಞಗಳ ಬಗ್ಗೆ ಯಾರಿಗೂ ಯಾವುದೇ ಡೌಟ್ ಯಾವತ್ತೂ ಇರಬಾರ್ದು, ಎಲ್ಲವನ್ನೂ ನಿರ್ಣಯ ಕೊಟ್ಟುಬಿಟ್ರು ಮಧ್ವಾಚಾರ್ಯರು. ಸ್ಥೈರ್ಯಾರ್ಥಂ ಅಂತೇಳಿದರೆ ಸ್ಥೈರ್ಯ ಅಂದರೆ ಇದು ಇನ್ನು 1,000, 2,000, 5,000 ವರ್ಷ ಮಧ್ವಾಚಾರ್ಯರು ಹೋಗಿ 700 ವರ್ಷ ಆಯಿತು ಅಂತೇಳಿದರೆ ಅವರ ಎಲ್ಲ ಗ್ರಂಥಗಳು ಈಗ ನಮ್ಮ ಹತ್ರ ಇವೆ. ಏನು ಕೇಳಿದರು, ಯಾವ ಪ್ರವಚನ ಮಾಡಿದರು, ಆಚಾರ್ಯರು ಈ ರೀತಿ ಹೇಳಿದ್ದಾರೆ, ಅಂದರೆ ಏನು ಬಂದರೂ ಕೂಡ ಪ್ರತಿಯೊಬ್ಬರು ಆಚಾರ್ಯರು ತತ್ವ ನಿರ್ಣಯದಲ್ಲಿ ಈ ರೀತಿ ಹೇಳಿದ್ದಾರೆ, ಆಚಾರ್ಯರು ಮಹಾಭಾರತ ಇದರಲ್ಲಿ ನಿರ್ಣಯದಲ್ಲಿ ಈ ರೀತಿ ಹೇಳಿದ್ದಾರೆ, ಭಾಗವತ ನಿರ್ಣಯದಲ್ಲಿ ಈ ರೀತಿ ಹೇಳಿದ್ದಾರೆ, ಕರ್ಮ ನಿರ್ಣಯದಲ್ಲಿ ಈ ರೀತಿ ಹೇಳಿದ್ದಾರೆ. ಪ್ರತಿಯೊಂದು ಆಚಾರ್ಯರು ಹೇಳಿ ಹೋಗಿದ್ದಾರೆ. ಯಾವುದಕ್ಕೂ ಸಂಶಯಕ್ಕೆ ಎಡೆಯೇ ಇಲ್ಲ. ಇಲ್ಲಿ ಸ್ಥೈರ್ಯಾರ್ಥಂ ಸಪದಿ ಲೇಖಯಾಂಬಬುವ ಕರ್ಮ ನಿರ್ಣಯ ಅನ್ನುವಂಥ ಗ್ರಂಥದ ರಚನೆಯನ್ನು ಆಗಲೇ ಮಾಡಿಬಿಟ್ರು ಅನ್ನುವಂಥದ್ದು. ಅಲ್ಲಿಗೆ ಗತೋ ವೈದ್ಯನಾಥಂ ಸ್ವಭೂತ್ಯೈ ಛಂದ ಖಂಡಾರ್ಥವಾದಿ. ಛಂದ ಅಂದರೆ ಈ ಛಂದಸ್ಸು 6ನೇ ದಿವಸದ ಯಜ್ಞದ 6ನೇ ದಿವಸ ಮಾಡುವಂತಹ ಇದು ಛಂದ ಖಂಡಾರ್ಥವಾದಿ. ಆ ವೇದದ ಖಂಡ ಅರ್ಥ ಅಂದರೆ ಆ ಪೋರ್ಷನಿನ ಅರ್ಥವಾದಿ. ಜಿತ ಕುಮತಿ ಕುಲೋ ಮಾಡಿದ್ದಾರೆ ಅವರನ್ನೆಲ್ಲ ಕುಮತಿಗಳನ್ನು. ಕುಮತಿ ಒಬ್ಬರಲ್ಲ, ಕುಲ ಅಂದರೆ ಉಂಟು ಸಂತತಿ. ಒಂದು 10-12 ಜನ ಇದ್ದಾರೆ ಈ ಕುಮತಿಗಳು. ಈ ಯಾವುದಿದು ಎಂಥ ಕೂಪ ಅದು ದುರ್ಧರ ಕೂಪ, ಕುಹರ ಕೂಪ ದುರ್ಧರಗಳು. ಆ ಕುಹರ ಕೂಪ ದುರ್ಧರಗಳನ್ನು ಜಿತ ಅಂದರೆ ಗೆದ್ದರು. ದುರ್ಜನೆ ಈರ್ಷ್ಯ ಅಂದರೆ ಬಹಳ ಅವರು ದುರ್ಜನ ಕೆಟ್ಟ ಜನರಾಗಿದ್ದರು ಅವರು. ಆಮೇಲೆ ಈರ್ಷ್ಯ ಅಂತೇಳಿದರೆ ಮತ್ಸರ ತುಂಬಿ ಮಧ್ವಾಚಾರ್ಯರನ್ನು ಪ್ರಶ್ನೆ ಮಾಡಿದ್ದರು. ಮಧ್ವಾಚಾರ್ಯರು ಎಲ್ಲ ಸರಿಯಾಗಿ ಹೇಳಿದರು. ಅದು ನೀವು ಹೇಳಿದ್ದು ಸರಿಯಿಲ್ಲ ಅಂತ ಹೇಳಿದರು. ಹಾಗಾದರೆ ನಾನು ಹೇಳಿದ್ದು ಸರಿಯಿಲ್ಲ ಅಂತ ಹೇಳಿದರೆ ನೀವೇ ಹೇಳಿ ಅಂತ ಹೇಳಿದರೆ ಜಾಗ ಖಾಲಿ ಮಾಡಿ ಓಡಿ ಹೋದರು. ಅಭ್ಯುಪೇಕ್ಷಿ. ಸೊ ಅಂತಹ ಜನರನ್ನು ಗೆದ್ದರು. ಲಘ್ವನ್ನಂ ಬ್ರಹ್ಮಯೇತ್ ಅತ್ಯಪಿ ಬಹುಧನಿನಾಂ ಅಲ್ಪಕಲ್ಪೇನ ತುಷ್ಯೇತ್. ಲಘ್ವನ್ನಂ ಬ್ರಹ್ಮಯೇತ್ ಅಂದರೆ ಸ್ವಲ್ಪ ಪಾಪದವರು ಅಂತೇಳಿದರೆ ಎಲ್ಲರ ಹತ್ರವೂ ಬೇಕಾದಷ್ಟು ದುಡ್ಡು ಇರ್ತದೋ ಇಲ್ಲ ಅಂತೇಳಿದರೆ ಪಾಪದವರು ಅಂತ ತಿಳ್ಕೊಂಡು ಹೆಚ್ಚಾಗಿ ತಮ್ಮ ಹತ್ರ ಸಂಪತ್ತಿಲ್ಲ. ಆದರೆ ಮಧ್ವಾಚಾರ್ಯರಂಥ ಸನ್ಯಾಸಿ ವಿರಕ್ತರನ್ನು ತಮ್ಮ ಮನೆಗೆ ಕರೆಯಿಸಿ ತಾವು ಪಾವನರಾಗಬೇಕಂತ ಮನಸ್ಸಿನಲ್ಲಿ ತುಂಬ ಇದೆ. ಸೊ ಏನು ಮಾಡೋದು, ಮನೆಯಲ್ಲಿ ಸ್ವಲ್ಪವೇ ಇರುವುದು. ಆದರೆ ಮಧ್ವಾಚಾರ್ಯ ಅಂತೇಳಿದರೆ ಶಿಷ್ಯರು 25 ಜನ ಬರ್ತಾರೆ. ನಾವು ಏನು ಮಾಡೋದು, 4-5 ಜನಕ್ಕೆ ಸರಿಯಾಗುವಷ್ಟು ಅಷ್ಟೇ ಇರುವುದಿಲ್ಲಿ ಅಂತೇಳಿ ಈ ಮನಸ್ಸಿನಲ್ಲಿ ಇರುವಾಗ ಭಾರಿ ಬೇಜಾರಿನಲ್ಲಿ ಕೂತಿರ್ತಾರೆ. ಸೊ ಮಧ್ವರು ಬಂದರು, ಎಲ್ಲರೂ ಊಟಕ್ಕೆ ಕೂತರು ಅಂತೇಳಿದರೆ ಗೃಹಿಣಿಯ ಮುಖ ಸಣ್ಣದಿದೆ. ಯಾಕಂತೇಳಿದರೆ ಎಷ್ಟು ಜನಕ್ಕೆ ಬೇಕಾದಷ್ಟು ಇಲ್ಲ ಅಂತೇಳ್ಕೊಂಡು ಮುಖ ಸಣ್ಣದಿರುವಾಗ ಏನು ಯೋಚನೆ ಮಾಡಬೇಡಿ ಅಮ್ಮ, ನೀವು ಬಡಿಸಿ ಅಂದರು.
ಬಡಿಸಿಯೇ ಅವರು ಅಮ್ಮ ಬಡಿಸಿದ್ರು. 25 ಜನ 30 ಜನ ಆರಾಮವಾಗಿ ಊಟ ಮಾಡಿ ಮುಗಿದ್ರು. ಇನ್ನೂ ಉಳಿದಿದೆ ಯಾರಿಗೆ, ಮನೆಯವರಿಗೆ 3-4 ಜನರಿಗೆ ಬೇಕಾಗುವಷ್ಟು ಉಳಿದಿದೆ, ಆರಾಮವಾಗಿ ಊಟ ಮಾಡುವಷ್ಟು. ಲಘ್ವನ್ನಂ ಸ್ವಲ್ಪವೇ ಇದ್ದರೂ ಬ್ರಹ್ಮಯೇತ್, ಅದನ್ನು 4 ಪಟ್ಟು ಮಾಡಿದರು, 5 ಪಟ್ಟು ಮಾಡಿದರು ಮಧ್ವಾಚಾರ್ಯರು. ಲಘ್ವನ್ನಂ ಬ್ರಹ್ಮಯೇತ್. ಅತ್ಯಪಿ, ಅತ್ತಿಯ ಅಂತೇಳಿದರೆ ತಿನ್ನುವಂಥದ್ದು, ಅತ್ಯಪಿ ತಿಂದು ಮುಗಿದ್ರು ಇನ್ನೂ ಉಳಿದಿದೆ. ಬಹುಧನಿನಾಂ ಅಲ್ಪಕಲ್ಪೇನ ತುಷ್ಯೇತ್, ಇನ್ನು ಬೇಕಾದಷ್ಟು ಇರುವವರು, ಅಂದರೆ 150 ಜನಕ್ಕೆ ಅಡುಗೆ ಮಾಡಿದ್ದಾರೆ, ಜನ ಬರ್ತಾರೆ ಅಂತ. ಸೊ ಬಂದದ್ದು ಮದ್ದೂರು ಮತ್ತು ಶಿಷ್ಯರು 25 ಜನ ಬಂದಿದ್ದಾರೆ, ಬಾಕಿ ಉಳಿದವರೆಲ್ಲ ತುಂಬ ಜನರಿಗೆ ಹೇಳಿದ್ದಾರೆ, ಬರಲಿಲ್ಲ. ಎಷ್ಟು ಜನ ಬಂದಿದ್ದಾರೆ? 50 ಜನ ಬಂದಿದ್ದಾರೆ. ಎಷ್ಟು ಜನರಿಗೆ ಮಾಡಿದ್ದಾರೆ? 150 ಜನರಿಗೆ. ಅಲ್ಲಿ ಗೃಹಿಣಿಯ ಮುಖ ಪುನಃ ಸಣ್ಣದಾಗಿದೆ, ಯಾಕಂದರೆ ಇವತ್ತು ಎಲ್ಲ ಉಳಿತದೆ ಅಂತ. ನಾವು ಲಾಡು ಮಾಡಿಸಿದ್ದೇವೆ 150, ಆದರೆ ಜನ ಇರುವುದು 50, ಅದರಲ್ಲಿ ಸಹ ಎಷ್ಟೋ ಜನ ಬೇಡ ಅಂತ ಮೊದಲೇ ಹೇಳಿಬಿಡ್ತಾರೆ, ಲಾಡ ಬೇಡ ಬೇಡ ಅಂತ ಹೇಳ್ಕೊಂಡು. ಸೊ ಗೃಹಿಣಿಯ ಮುಖ ಸಣ್ಣದಾಗಿದೆ. ಏನಂತ ಹೇಳಿದರೆ ಎಲ್ಲ ಉಳಿತದೆ ಇವತ್ತು ಅಂತ ತಿಳ್ಕೊಂಡು ಇವರು ಹೇಳಿದ್ದಾರೆ. ಏನು ಯೋಚನೆ ಮಾಡ್ತೀರಿ, ಬಡಿಸಿ ಅಂತ ಹೇಳಿದ್ದಾರೆ ಮಧ್ವಾಚಾರ್ಯರು. ಬಹುಧನಿ ನಾಮ್ ಅಲ್ಪ ಕಲ್ಪೇನ ತುಷ್ಯೇತ್ ಅಂತ ಹೇಳಿದರೆ ಬಡಿಸಿ ಅಂತ ಹೇಳಿದ್ದಾರೆ. ಎಲ್ಲವೂ ಮುಗಿದಿದೆ. ಏನು ಊಟ ಮಾಡಿ ಹೇಳುವಾಗ ಮನೆಯವರಿಗೆ 4 ಜನ, ಅವರಿಗೆ ಬೇಕಾದಷ್ಟು ಮಾತ್ರ ಉಳಿದಿದೆ. ಅಲ್ಪಕಲ್ಪೇನ ತುಷ್ಯೇತ್. 47ನೇ ಶ್ಲೋಕ ಅದು. 47. ನಿಸ್ವಾನಾಂ ಕತಿಪಯ ಭುಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವ್ಯಧಿತ ಚತುರ್ಗುಣಂ ದಯಾಲು. ದಯಾಲುವಾದ ಮಧ್ವಾಚಾರ್ಯರು ವ್ಯಧಿತ ಮಾಡಿದರು ಚತುರ್ಗುಣಂ ಅಂತೇಳಿದರೆ ಆ ಗೃಹಿಣಿಗೆ ಬೇಜಾರಾಗೋದು ಬೇಡ. 4-5 ಜನರಿಗೆ ಮಾತ್ರ ನೀನು ಮಾಡಿದ್ದೀಯಮ್ಮ, ನಾವು 30 ಜನ ಇದ್ದೇವೆ, ನೀನು ಬಡಿಸು ಅಂದರು. ಅವಳು ಬಡಿಸಿದ್ದು ಎಲ್ರಿಗೂ ಊಟ ಆಯಿತು, ಇನ್ನು ಮನೆಯವರಿಗಲ್ಲಿ ಉಳಿದಿದೆ. ಚತುರ್ಗುಣಂ ಭುಂಕ್ತೆ, ಆಮೇಲೆ ಊಟ ಮಾಡಿದರು. ಸ್ಮ 13 ನರೋಪಭೋಗ್ಯಂ ಅನ್ನಂ ಅಂತೇಳಿದರೆ 3 ಪಟ್ಟು ಅನ್ನ ಅಲ್ಲಿ ಇದೆ, ಇವರು ಇರುವಂಥದ್ದು 1 ಪಟ್ಟು. ಏನು ಮಾಡಿದರು? ಭುಂಕ್ತೆ, ಊಟ ಮಾಡಿದರು, ಮುಗಿಸಿಬಿಟ್ರು. ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧ ಪೂರ್ಣಬೋಧರಾದ ಮಧ್ವಾಚಾರ್ಯರು ಧನವತಾಂ, ಧನವಂತ, ಬಹಳಷ್ಟು ಮಾಡಿಸಿಟ್ಟಿದ್ದಾರೆ, ಅವರಿಗೂ ಬೇಜಾರು ಬೇಡ, ಬಡಿಸಿ ನೀವು, ಏನೂ ಉಳಿಯುವುದಿಲ್ಲ, ನಿಮಗೆ ಬೇಕಾದಷ್ಟು ಮಾತ್ರ ಉಳಿಯುತ್ತದೆ, ಯೋಚನೆ ಮಾಡಬೇಡಿ ಅಂತ ಬಡಿಸಿದರು. ಆ ರೀತಿ ಬಹುಧನಿನಾಂ ಅಲ್ಪಕಲ್ಪೇನ ತುಷ್ಯೇತ್, ತುಂಬ ಮಾಡಿಸಿಟ್ಟಿದ್ದಾರೆ ಅಂತೇಳಿದರೆ ಅದನ್ನು ಅಷ್ಟನ್ನು ಮುಗಿಸಿ ಅಂತೇಳಿದರೆ ಅವರನ್ನು ಸಂತೋಷಪಡಿಸಿದರು. ತುಷ್ಯೇತ್ ಅಂತೇಳಿದರೆ ಅಂದರೆ ಯಾವ ಗೃಹಿಣಿ ತಾನು ಪೂರ್ತಿ ಎಲ್ರಿಗೂ ಬಡಿಸುವಷ್ಟು ಇಲ್ಲ ಅಂತ ಹೇಳ್ಕೊಂಡು ಮುಖ ಸಣ್ಣದು ಮಾಡಿದ್ದಾಳೆ, ಅವಳನ್ನು ಸಂತೋಷಪಡಿಸಿದರು. ಯಾವ ಗೃಹಿಣಿ ಇಷ್ಟು ಜನರಿಗೆ ಮಾಡಿಟ್ಟಿದ್ದೇನೆ, ಇಷ್ಟೇ ಜನರು ಬಂದಿರೋದು, ನೀನು ಬಡಿಸು ಅಂದರು, ಅವಳನ್ನು ಸಂತೋಷಪಡಿಸಿದರು. ಸೊ ಎಲ್ಲರನ್ನೂ ಸಂತೋಷಪಡಿಸಿದರು ಮಧ್ವಾಚಾರ್ಯರು ಅನ್ನುವಲ್ಲಿಗೆ ಈ 31ನೇ ಶ್ಲೋಕ ಮುಗಿತು. ಶ್ರೀಕೃಷ್ಣಾರ್ಪಣಮಸ್ತು.